ಸಮಸ್ತ ಜನರಿಗೂ ನಮಸ್ಕಾರ. ಇವತ್ತು ನಾವು ಸಾವು ಹೇಳದೆ ಕೇಳದೆ ಬರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ರಿಲೇಟಿವ್ ಅತಿಥಿ ಇವರ ಬಗ್ಗೆ ಮಾತಾಡೋಣ. ಈ ವಿಷಯದ ಬಗ್ಗೆ ನಾವು ಇವತ್ತು ವಿಚಾರವನ್ನು ಮಾಡ್ತಾ ಇದ್ದೀವಿ. ಸುಮಾರು 15 ವರ್ಷದ ಹುಡುಗ, ಬುದ್ಧಿವಂತ, ನೋಡೋಕ್ಕೆ ಚೆನ್ನಾಗಿರ್ತಾನೆ. ಅದಾದಮೇಲೆ ಒಳ್ಳೆ ಸ್ಟಡೀಸ್ನಲ್ಲೂ ಚೆನ್ನಾಗಿರ್ತಾನೆ, ಒಳ್ಳೆ ಸ್ಟಡೀಸ್ ಮಾಡ್ತಾನೆ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರಲ್ಲ. ಅದಾದ್ಮೇಲೆ ಸೋಮಾರಿತನ ಇರಲ್ಲ, ತನ್ನ ತಂದೆ ತಾಯಿಗಳು ಹೇಳಿದ ಮಾತೆಲ್ಲ ಕರೆಕ್ಟಾಗಿ ಕೇಳ್ತಾ ಇರ್ತಾನೆ. ಬ್ಯಾಡ್ ಫ್ರೆಂಡ್ಸ್ ಜೊತೆ ಯಾವುದು ಕಂಪ್ಯಾನಿಯನ್ನ ಇಟ್ಕೊಂಡಿರಲ್ಲ, ಅಂದರೆ ಬ್ಯಾಡ್ ಫ್ರೆಂಡ್ಸ್ ಜೊತೆ ಅವ್ನು ಸೇರ್ತಾ ಇರಲ್ಲ. ಅವ್ನ ಫ್ರೆಂಡ್ಸ್ ಎಲ್ಲ ಅವನ್ನ ಗೌರವದಿಂದ ನೋಡ್ತಾ ಇರ್ತಾರೆ. ಯಾವುದೋ ಒಂದು ಫಂಕ್ಷನ್ಗೆ ಹೋದ್ರೂ ಅವ್ರ ತಂದೆ ತಾಯಿಗಳ ಜೊತೆ ಆ ಹುಡುಗ ಹೋದರೆ ಅವನಿಗೂ ತನ್ನದೇ ಆದಂಥ ಒಂದು ಮರ್ಯಾದೆ ಅನ್ನೋದು ಸಿಗ್ತಾ ಇರುತ್ತೆ. ಇದರಿಂದ ತನ್ನ ತಂದೆ ತಾಯಿಗಳಿಗೂ ಒಂದು ಹೆಮ್ಮೆ ಇರುತ್ತೆ. ಈ ರೀತಿ ಜೀವನ ನಡ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಒಂದು ದಿನ ಅವನ ಫ್ರೆಂಡ್ಸ್ ಎಲ್ಲ ಒಂದು ಟೂರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಆದ್ದರಿಂದ ಅವ್ರ ಮನೆಯಲ್ಲೂ ಅವ್ನು ಕೇಳಿ ಪರ್ಮಿಷನ್ ಕೇಳಿಕೊಂಡು ಸರಿ ಆಯ್ತು ಹೋಗ್ಬಿಟ್ಟು ಬಾ ಅಂತ ಮನೇಲಿ ಪರ್ಮಿಷನ್ ಕೊಟ್ಟು ಕಳಿಸ್ತಾರೆ. ಅದಾದ್ಮೇಲೆ ಇವನು ಟೂರ್ಗೆ ಹೋಗ್ತಾನೆ. ಟೂರ್ಗೆ ಹೋಗಿದ್ದ ಸಂದರ್ಭದಲ್ಲಿ ಎಲ್ಲ ಹುಡುಗರು ಒಂದು ಡೆಸ್ಟಿನೇಷನ್ಗೆ ರೀಚ್ ಆಗ್ತಾರೆ. ರೀಚ್ ಆಗಿದ್ದಾದಮೇಲೆ ಅವ್ರಿಗೇನೇನು ಬೇಕೋ ಅವ್ರ ಆಟ ಆಡೋದು, ಅವ್ರಿಗೇನೇನು ಮನಸ್ಸಲ್ಲಿದೆಯೋ ಅದನ್ನೆಲ್ಲ ಮಾಡಿಕೊಂಡು ಆರಾಮಾಗಿರ್ತಾರೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅವ್ರ ಗ್ರೂಪಲ್ಲಿ ಒಬ್ಬ ಇನಿಷಿಯೇಟಿವ್ ತೊಗೊಂಡು ಒಬ್ಬ ಲೀಡರ್ ಇರ್ತಾನೆ. ಎಲ್ಲಿ ಅವನು ಆ ಹುಡುಗ ಮಾತ್ರ ಕಾಣಿಸ್ತಾ ಇಲ್ವೇ ಅಂತ ಅವನ ಫ್ರೆಂಡ್ಸ್ನೆಲ್ಲ ಕೇಳಿದಾಗ ಅವನು ಅಲ್ಲಿ ಈಜೊಡೆಯಕ್ಕೆ ಹೋಗಿದ್ದಾನೋ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಇವರು ಕೆಲವರು ಒಂದು 3-4 ಜನ ಹುಡುಗರು ಹೋಗ್ಬಿಟ್ಟು ಆ ಸ್ಪಾಟ್ ಹತ್ರ ಹೋಗಿ ನೋಡ್ತಾರೆ. ಆ ನದಿ ದಂಡೆ ಮೇಲೆ ಅವ್ನು ಕಾಣಿಸ್ತಾನೆ ಇರಲ್ಲ. ಇನ್ನು ಸ್ವಲ್ಪ ನದಿ ಹತ್ರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅವನು ನೀರಲ್ಲಿ ಮುಳುಗಿ ಪ್ರಾಣವನ್ನು ಬಿಟ್ಟಿರ್ತಾನೆ. ಈ ವಿಷಯ ತಿಳಿದಂತಹ ಹುಡುಗರು ಅವ್ರ ಅಪ್ಪನಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಕೇಳಿದ್ದೇನೆ ಅವ್ರ ಅಪ್ಪನಿಗೆ ತುಂಬ ದೊಡ್ಡ ದುಃಖ ಆಗೋಗುತ್ತೆ. ಮಗ ಹೀಗೆ ಸತ್ತೋದ್ನೆಲ್ಲ ಬೆಳೆದಂತಹ ಮಗ ಯಾವಾಗ್ಲೂ ಅಷ್ಟೇ. ಒಂದು ಮಗು ಹುಟ್ಟಿದಾಗ ಸಾಯೋದಕ್ಕಿಂತ ಬೆಳೆದಂಥ ಮಗ ಸತ್ತಾಗ ತಂದೆಗೆ ತುಂಬ ದೊಡ್ಡ ಆಘಾತ ಆಗುತ್ತಂತೆ. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ತನ್ನ ತಂದೆ ಫುಲ್ಲು ಆ ಹುಡುಗನ ತಂದೆ ತುಂಬ ದೊಡ್ಡ ದುಃಖದಿಂದ ಅವನ ಮಾಡಿದಂಥ ಕೆಲವು ಇನ್ಸಿಡೆಂಟ್ ನೆನೆಸ್ಕೊಂಡು, ಅವನಲ್ಲಿದ್ದಂಥ ಗುಣಗಳನ್ನ ನೆನೆಸ್ಕೊಂಡು, ಅವನೇನೇನು ಬಟ್ಟೆ ಹಾಕೊತಿದ್ದ ಅದನ್ನೆಲ್ಲ ಆ ಕ್ಷಣದಲ್ಲೇ ನೆನೆಸ್ಕೊಂಡು ಜೋರಾಗಿ ಅಳ್ತಾ ಇರ್ತಾರೆ. ಇದಾದಮೇಲೆ ತನ್ನ ಹೆಂಡ್ತಿಗೂ ಆ ಹುಡುಗ ಅವ್ರ ಅಪ್ಪ ತಿಳಿಸ್ತಾರೆ. ಅವ್ರ ಹೆಂಡ್ತಿಗೂ ದುಃಖ ಆಗುತ್ತೆ. ಬಟ್ ಅವರು ಆ ಟೈಮಲ್ಲಿ ಸಮಾಧಾನವಾಗಿ ಇಟ್ಕೊಂಡು ಆ ಹುಡುಗರ ಮೇಲೂ ಕೋಪ ಮಾಡ್ಕೊಳ್ದೆ ಆ ಬಾಡಿನ ತರಿಸಿ, ಅದಾದಮೇಲೆ ತಮ್ಮ ರಿಲೇಟಿವ್ಸ್ಗೆಲ್ಲ ತಾನೇ ಖುದ್ದಾಗಿ ಫೋನ್ ಮಾಡಿ, ಆ ಹುಡುಗ ಅವ್ರ ಅಪ್ಪನಿಗೆ ಆಫೀಸ್ಗೂ ಫೋನ್ ಮಾಡಿ, ಪೊಲೀಸವ್ರಿಗೂ ಫೋನ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ವಿಧಿವಿಧಾನಗಳು ಏನೇನಿದೆಯೋ ಅದೆಲ್ಲ ಮಾಡೋದಕ್ಕೆ ತಾನೇ ನಿಂತ್ಕೊಂಡು ಮಾಡಿಸ್ತಾರೆ. ತನ್ನ ಗಂಡನಿಗೂ ಸಮಾಧಾನ ಪಡಿಸಿ ಕೊನೆಗೆ ಕೊಳ್ಳಿ ಇಡುವಂಥ ಟೈಮ್ಗೆ ಅವ್ರ ತಾಯಿ ತುಂಬ ದುಃಖವನ್ನು ಅನುಭವಿಸ್ತಾರೆ. ಇನ್ನೊಬ್ಬ ಹುಡುಗ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾನೆ. ಇಂಜಿನಿಯರಿಂಗ್ ಮಾಡೋ ಟೈಮಲ್ಲಿ ಅವನ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಹ್ಯಾಪಿಯಾಗಿರ್ತಾನೆ, ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರ್ತಾನೆ. ಅದಾದಮೇಲೆ ಮನೆಗೆ ಬಂದರೆ ರಿಲೇಟಿವ್ಸ್ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂಡು ಸಂತೋಷವಾಗಿರ್ತಾನೆ. ಅವ್ರ ತಾಯಿ ಜೊತೆ ಅವ್ರ ತಂದೆ ಜೊತೆ ಕೀಟ್ಲೆ ಮಾಡಿಕೊಂಡು ತುಂಬ ಸಂತೋಷವಾಗಿರ್ತಾನೆ. ಅವ್ರ ಅಮ್ಮನಿಗೆ ಒಂದಿನ ಡೌಟ್ ಆಗುತ್ತೆ, ಏನು ನಮ್ಮ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಈ ಟೈಮಲ್ಲೂ ಒಂದು ಸೀರಿಯಸ್ನೆಸ್ ಇಲ್ವೇ, ಯಾಕೋ ಹಿಂಗೆ ನಗ್ತಾ ಇದೆಯಾ ನೀನು, ಯಾಕೆ ನೀನು ಹಿಂಗೆ ತುಂಟಾಟ ಮಾಡ್ತಾ ಇದೆಯಾ, ಎಲ್ಲರೂ ನಗಿಸ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಅಮ್ಮ ಇನ್ ಕೇಸ್ ನಾನು ನಾಳೆನೇ ಸತ್ತೋದೆ ಅಂತ ಇಟ್ಕೋ, ಸತ್ತೋದ್ಮೇಲೆ ಮೇಲಿಕ್ಕೆ ಹೋದಾಗ ಯಮ ಕೇಳ್ತಾನೆ, ನೀನು ಕೆಳಗಡೆ ಭೂಲೋಕದಲ್ಲಿ ಏನು ಮಾಡಿದೆ ಅಂದಾಗ ನಾನು ಅವಾಗ ಹೆಮ್ಮೆ ಅಂತ ಹೇಳ್ಕೊತೀನಿ, ಈ ಪ್ರಪಂಚದಲ್ಲಿ ನಾನು ಇರೋವಂಥ ಸರೌಂಡಿಂಗ್ಸ್ ಎಲ್ಲ ನಾನು ಹ್ಯಾಪಿಯಾಗಿ ಇಟ್ಟಿದ್ದೆ, ಆದ್ದರಿಂದ ನಾನು ಯಾವಾಗಲೂ ಸಂತೋಷವಾಗಿರೋದಕ್ಕೆ ಬಯಸ್ತೀನಮ್ಮ ಅಂತ ಅವನು ಹೇಳ್ತಾನೆ. ಅದೇನು ದುರ್ವಿಧಿಯೋ ಏನು ಕಾರಣನೋ ಗೊತ್ತಿಲ್ಲ, ಮಾರನೇ ದಿನ ತರಕಾರಿ ಐಟಮ್ಸ್ ತರೋದಕ್ಕೆ ಸೈಕಲ್ ಹೊಡ್ಕೊಂಡು ಮಾರ್ಕೆಟ್ಗೆ ಹೋಗ್ತಾನೆ. ಮಾರ್ಕೆಟ್ಗೆ ಹೋಗೋ ಸಂದರ್ಭದಲ್ಲಿ ದೊಡ್ಡ ಯಾವುದೋ ಒಂದು ಲಾರಿಗೆ ಸಿಗಾಕೊಂಡು ಆಕ್ಸಿಡೆಂಟ್ ಆಗಿ ಅವನು ಪ್ರಾಣನೇ ಬಿಟ್ಬಿಡ್ತಾನೆ. ಆ ಸ್ಪಾಟಲ್ಲೇ ಅವನು ಪ್ರಾಣ ಬಿಟ್ಬಿಟ್ಟ. ಸಾವು ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಕನಿಕರ ಇರಲ್ಲ. ಅದಾದಮೇಲೆ ಇವನು ಮೇಲವನು, ಇವನು ಕೀಳೋನು, ಇವನು ಚಿಕ್ಕವನು, ಇವನು ದೊಡ್ಡವನು ಅನ್ನೋಂಥ ಭೇದ ಭಾವನೂ ಇರೋದಿಲ್ಲ. ಇನ್ನೂ ಒಂದು ಕಡೆ ತ್ರಿವೇಂದ್ರಂನಲ್ಲಿ ಶ್ರೀ ನಾಯರ್ ವಿಶ್ವವಿದ್ಯಾಲಯದಲ್ಲಿ ಮಲಯಾಳಂ ಬೋಧಿಸುವಂತಹ ಪ್ರೊಫೆಸರ್ ಅವರು ಸಂಸ್ಕೃತವನ್ನು ತಿಳಿದವರು. ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇರಲ್ಲ. ಮದುವೆ ಆಗಿ ಸುಮಾರು ಹಲವು ವರ್ಷಗಳ ಆದಮೇಲೆ ಒಬ್ಬ ಮಗ ಹುಟ್ಟುತ್ತಾನೆ. ಮಗ ಹುಟ್ಟಿ ತನ್ನ 6ನೇ ವಯಸ್ಸಿನಲ್ಲೇ ಅವನು ಯಾವುದೋ ಒಂದು ರೋಗ ಆ ಮಗನಿಗೆ ಬಂದ್ಬಿಡುತ್ತೆ. ಆ ಚಿಕ್ಕ ಹುಡುಗನಿಗೆ ರೋಗ ಇಮಿಡಿಯೇಟಾಗಿ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನೇನು ಪ್ರಾಣ ಬಿಡಬೇಕು ಆ ಸಮಯದಲ್ಲಿ ಅಮ್ಮ ಸ್ವಲ್ಪ ಅಪ್ಪನ ಕರಿ ಅಂತ ಅವ್ರ ತಾಯಿ ಹತ್ರ ಹೇಳ್ತಾನೆ. ಅಪ್ಪ ಬಂದು ಪಕ್ಕದಲ್ಲಿ ಕೂತ್ಕೊಂಡಾಗ ಅವನು ಅವ್ರ ಅಪ್ಪನ್ನ ಒಂದು ಸ್ವಲ್ಪ ಹೊತ್ತು ಹಾಗೇ ನೋಡ್ತಾನೆ. ನೋಡ್ಬಿಟ್ಟು ತನ್ನ ಜೀವನದಲ್ಲೇ ಯಾರು ಹೇಳ್ಕೊಡ್ತಾ ಇರೋವಂಥ ಒಂದು ದೇವರ ನಾಮವನ್ನು ಸುಮಾರು 15 ನಿಮಿಷಗಳ ಕಾಲ ಅವನು ಹೇಳ್ತಾನೆ.
ಹೇಳಿ ಪ್ರಾಣವನ್ನು ಬಿಟ್ಟೇ ಬಿಡ್ತಾನೆ. ಈ ಸಿಚುವೇಶನ್ನ ಫೀಲ್ ಮಾಡಿದಂಥ ನಾಯರ್ಗೆ ತುಂಬ ದೊಡ್ಡ ದುಃಖನೂ ಆಗುತ್ತೆ, ಅದೇ ರೀತಿಯಾಗಿ ಆಶ್ಚರ್ಯನೂ ಆಗುತ್ತೆ. ಸ್ನೇಹಿತರೆ, ಹೇಳ್ದೆ ಕೇಳದೆ ಸಾವು ಕ್ಷಣಾರ್ಧದಲ್ಲೇ ಬಂದ್ಬಿಡುತ್ತೆ. ಸಾವು ಬಂದಂಥ ವ್ಯಕ್ತಿಗೆ ತನ್ನ ಜೀವನದ ಭರವಸೆ ಎಲ್ಲ ಆ ಕ್ಷಣದಲ್ಲೇ ಮಾಯ ಆಗೋಗುತ್ತೆ. ಅದಾದಮೇಲೆ ಅವನು ಆ ಕ್ಷಣದಿಂದ ಅವನು ತಪ್ಪಿಸ್ಕೊಳ್ಳೋದಕ್ಕೂ ಆಗಲ್ಲ, ಅವನು ಅಸಹಾಯಕನಾಗ್ಬಿಡ್ತಾನೆ. ಇವತ್ತು ನಮ್ಮ ಜೊತೆ ಇದ್ದಂಥ ಕ್ಲೋಸ್ ಆಗಿರೋವಂಥ ಒಬ್ಬ ವ್ಯಕ್ತಿನೇ ನಾಳೆಗೆ ಮಣ್ಣಲ್ಲಿ ಮಣ್ಣಾಗ್ಬಿಟ್ಟ ಅಂದಾಗ ಎಂಥ ಹೃದಯಕ್ಕೂ ತಡ್ಕೊಳ್ಳೋದಕ್ಕೆ ಶಕ್ತಿ ಇರೋದಿಲ್ಲ. ಈ ಸಾವಿನ ಮೇಲೆ ನಾವು ವಿಚಾರವನ್ನು ಮಾಡಲೇಬೇಕು. ಇವತ್ತಲ್ಲ ನಾಳೆ ನಾವೂ ಸಾಯ್ತೀವಿ, ಬಟ್ ಬದುಕಿರೋವರೆಗೂ ಈ ಸಾವಿನ ಮೇಲೆ ಇದರ ಪ್ರೋಸೆಸ್ ಹೇಗಿದೆ, ಸಾವಿನ ನಂತರ ಏನು, ಇಂಥ ವಿಷಯಗಳ ಮೇಲೆ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತ ಪಡೋಣ. ಸ್ನೇಹಿತರೆ, ಇವತ್ತು ಸಾವಿನ ಮೇಲೆ ಕೆಲವು ಚಿಕ್ಕ ವಿಚಾರವನ್ನು ಮಾಡುವಂಥ ಪ್ರಯತ್ನ ಮಾತ್ರ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಡೀಪಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಐ ಹೋಪ್ ನಿಮಗೆ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಒಂದು ನಂಬಿಕೆಯಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮತ್ತು ಶೇರನ್ನು ಮಾಡಿ. ಅದಾದಮೇಲೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತೀನಿ ಒಂದು ಒಳ್ಳೆ ಕಂಟೆಂಟೊಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.